ವಿಜೇಂದ್ರ ಸಾಹೇಬರು ರಾಜ್ಯಾಧ್ಯಕ್ಷರು ಅಂತ ಓಡಾಡ್ತಾ ಇದ್ದಾರೆ. ಅವರು ರಾಜ್ಯಾಧ್ಯಕ್ಷ ಜವಾಬ್ದಾರಿಲಿ ಹೈಕಮಾಂಡು ಮುಂದುವರಿಸಬೇಕು ಅಂತಂದರೆ ಮುಂದುವರಿಸಲಿ. ಬಟ್ ಮುಖ್ಯಮಂತ್ರಿ ಅಭ್ಯರ್ಥಿನ ರಾಮುಲು ಅಂತ ಘೋಷಣೆ ಮಾಡಿಕೊಂಡು ಮುಂದುವರಿಯಬೇಕು. ಯಾಕೆ ಅಂತಂದರೆ BJP ಹೇಳ್ತಾ ಇದೆ ನಾವು ದಲಿತ ಪರ, ನಾವು OBC ಪರ ಅಂತ ಹೇಳ್ತಾ ಇದೆ. ಈಗ BJPನಲ್ಲಿ ಆಗಿರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ವೀರಶೈವ ಸಮಾಜಕ್ಕೆ ಸೇರಿದವರು, ಒಕ್ಕಲಿಗ ಸಮಾಜಕ್ಕೆ ಸೇರಿದವರು. ಹಾಗಾದರೆ ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಟ್ಟಂಥ ನಾಯಕ ಸಮುದಾಯ ಏನಾಗಬೇಕು, ದಲಿತ ಸಮುದಾಯ ಏನಾಗಬೇಕು? ಈಗಾಗಲೇ ಇದೇ ಥರ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸ್ಕೊಂಡು 75 ವರ್ಷ ಕಳೆದೋಗಿದೆ. ಇನ್ನೆಷ್ಟು ವರ್ಷ ಕಳೀಬೇಕು? ಹತ್ತತ್ರ 2 ಜನ್ರೇಷನ್ ಮುಗಿದಿದೆ. ಇನ್ನೆಷ್ಟು ಜನ್ರೇಷನ್? ಒಂದು ಮುಖ್ಯಮಂತ್ರಿ ಪದವಿ ತಗೊಳ್ಳೋಕ್ಕೆ, ಒಂದು ಮುಖ್ಯಮಂತ್ರಿ ಜವಾಬ್ದಾರಿ ತಗೊಳ್ಳೋಕ್ಕೆ ಈ ಸಮುದಾಯಗಳು ಎಷ್ಟು ವರ್ಷ ಕಳೀಬೇಕು? ನೀವಾದರೂ ಹೇಳ್ಬಿಡಿ, ಇಷ್ಟು ವರ್ಷ ಆದಮೇಲೆ ನಾವು ಘೋಷಣೆ ಮಾಡ್ತೀವಿ. ಈ ಕಣ್ಣ ಮುಚ್ಚಾಲೆ ಆಟ ಬೇಡ, ನಾವು ಮಾಡಲ್ಲ. ಭಾರತೀಯ ಜನತಾ ಪಾರ್ಟಿ ಅಂತಂದರೆ ಪಾರ್ಟಿ ವಿತ್ ಎ ಡಿಫ್ರೆನ್ಸ್. BJP ಅಂತಂದರೆ ವಿಭಿನ್ನ ಪಾರ್ಟಿ ಅಂತಂದ್ಬಿಟ್ಟು ನಮ್ಮ ಅಟಲ್ಜಿಯವರು ಮತ್ತು ಅಡ್ವಾಣಿಜಿಯವರು ಹೇಳಿರೋವಂಥದ್ದು ನಮ್ಮ ಕಣ್ಮುಂದೆ ಇದೆ. ಅದನ್ನು ತೋರಿಸಿ ನೀವು. ಇಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿನ ತಗೊಬಂದ್ಬಿಟ್ಟು ನೀವು ಮುಖ್ಯಮಂತ್ರಿ ಮಾಡಿ, ನೀವು ST ಸಮುದಾಯಕ್ಕೆ ಕೊಡಬೇಕು ಅಂತಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದನ್ನು ನೀವು ಈಡೇರಿಸಿ. ನೀವು ಈಗ ಕಳೆದ ಬಾರಿ ನೀವು ಮುಖ್ಯಮಂತ್ರಿನ ಯಾರಕ್ಕೆ ಉಪಮುಖ್ಯಮಂತ್ರಿ ಕೊಡ್ತೀವಿ ಅಂತ ಘೋಷಣೆ ಮಾಡಿಕೊಂಡು ಚುನಾವಣೆ ನಡೆಸಿದ್ರಿ 2018ರಲ್ಲಿ. ಅದರ ಫಲ 108 ಸ್ಥಾನ ಬಂತು. ಆದರೆ ನೀವೇನು ಮಾಡಿದ್ರಿ? ಸೋತಿರೋಂಥ ಅಭ್ಯರ್ಥಿ ಲಕ್ಷ್ಮಣ್ ಸವದಿಗೆ ಉಪಮುಖ್ಯಮಂತ್ರಿ ಮಾಡಿದ್ರಿ. ಪಕ್ಷ ನಿಷ್ಠೆ ಇಲ್ಲದಂಥ ವ್ಯಕ್ತಿಗೆ ನೀವು ಉಪಮುಖ್ಯಮಂತ್ರಿ ಮಾಡೋ ಉದ್ದೇಶ ಏನು? ವ್ಯಾಪಾರ ಮಾಡ್ತಾಯಿದ್ದೀರಾ? ವ್ಯಕ್ತಿಯಿಂದ ಅಧಿಕಾರಕ್ಕೆ ಬಂದಂಥ ನಿಯತ್ತನ್ನ ಉಳಿಸ್ಕೊಳ್ಳಿ. ಆ ಪ್ರಾಮಿಸ್ನ ನೀವು ಫುಲ್ಫಿಲ್ ಮಾಡಿ.